ಹಾಯ್ ಹಲೋ ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನಾನು ಡಿಲಿಷಿಯಸ್ ಆದಂತಹ ಹಾಗಲಕಾಯಿ ಗೊಜ್ಜನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ದಿ ಆದಂತಹ ರೆಸಿಪಿ. ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲೆ ಮಿಸ್ ಮಾಡ್ದಲೆ ನೋಡಿ. ಎಲ್ಲರೂ ಹಾಗಲಕಾಯಿ ಗೊಜ್ಜನ್ನ ಖಂಡಿತವಾಗ್ಲೂ ಮಾಡಿರ್ತೀರಾ, ಬಟ್ ಈ ರೀತಿ ಖಂಡಿತ ಮಾಡಿರಲ್ಲ. ಸೊ ಒನ್ ಟೈಮ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ಈ ಗೊಜ್ಜನ್ನ ತಿಂತಾರೆ. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ಸ್ಕಿಪ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಹಾಗಲಕಾಯಿನ ತಗೊಂಡಿದ್ದೆ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನ ಒಂದು ಬಾಣಲಿಗೆ ಹಾಕೊಂಡು ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿರೋವಂಥದ್ದು ನೋಡ್ಬೋದು. ಮೊದಲಿಗೂ ಈಗಿಗೂ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಫ್ರೈ ಆಗಲೇಬೇಕು ಹಾಗಲಕಾಯಿ. ಸೊ ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈ ಹಾಗಲಕಾಯಿನ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ ಹಾಗಲಕಾಯಿಯಲ್ಲಿ ಇರುವಂತಹ ಕಹಿ ಅಂಶ ತುಂಬಾನೇ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆಯಿಲ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿತ್ತು. ಈಗ ನಾನು ಅದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೇ ಪಾನ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಹಾಗೆ ಹಾಫ್ ಆನಿಯನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡಿಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜ್ ಹುಳಿ ಟೊಮೊಟೊನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವೇನಾದ್ರೂ ಬಾದಾಮ್ ಟೊಮೊಟೊ ಯೂಸ್ ಮಾಡೋದಾದ್ರೆ 2 ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಹುಳಿ ಟೊಮೊಟೊ 1 ಯೂಸ್ ಮಾಡಿರೋದ್ರಿಂದ ಸಾಕು. ನೀವು ಬಾದಾಮ್ ಟೊಮೊಟೊ ಯೂಸ್ ಮಾಡೋದಾದ್ರೆ 2 ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಹಾಕೊಳ್ಳಿ ಅಂತ ಹೇಳ್ತೀನಿ. ಬೇಗ ಸ್ಮ್ಯಾಶ್ ಆಗುತ್ತೆ, ಟೊಮೊಟೊ ಬೇಗ ಮೆತ್ತಗಾಗುತ್ತೆ. ಸೊ ಹಾಗಾಗಿ ನಾನು ಕೂಡ ಅರಿಶಿನ ಹಾಕೊಂಡಿಲ್ಲಿ ಮತ್ತೆ ಫ್ರೈ ಮಾಡ್ಕೊತಾ ಇರೋವಂಥದ್ದು. ಈಗ ನಾನು ಇದಕ್ಕೆ ಮೊಳಕೆ ಕಾಳನ್ನ ಆಡ್ ಆನ್ ಮಾಡ್ತಾ ಇರೋವಂಥದ್ದು. ಕಡಲೆಕಾಳು, ಅವರೆಕಾಳು ಮತ್ತೆ ಬಟಾಣಿ ಮತ್ತೆ ಹುರುಳಿಕಾಳು ಇಷ್ಟನ್ನು ಮೊಳಕೆ ಕಟ್ಟಿ ಇಟ್ಟಿದ್ರು. ಅದರಲ್ಲಿ ಒಂದೇ ಒಂದು ಇಡಿ, ಜಾಸ್ತಿ ಇಲ್ಲ ನೋಡಿ ಕ್ವಾಂಟಿಟಿ, ಒಂದೇ ಒಂದು ಇಡಿ ಕಾಳನ್ನ ನಾನು ಇದಕ್ಕೆ ಹಾಕೊಂತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ಮೊಳಕೆ ಕಾಳನ್ನ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಹೆಲ್ದಿ ಕೂಡ ಹೌದು. ಹಾಗಾಗಿ ಮೊಳಕೆ ಕಾಳನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಹಾಗಲಕಾಯಿ ಪಲ್ಯ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಹಿ ಅಂಶ ಕೂಡ ಇರಲ್ಲ, ಯಾಕಂದ್ರೆ ನಾವು ಮೊದಲೇ ಆಯಿಲ್ ಹಾಕಿ ಫ್ರೈ ಮಾಡಿರ್ತೀವಿ. ಹಾಗೆ ಕಾಳುಗಳನ್ನ ಜೊತೆಲಿ ಸೇರಿಸಿರೋದ್ರಿಂದ ಕಹಿ ಅಂಶ ಬರೋದಿಲ್ಲ. ಹಾಗಲಕಾಯಿ ತಿಂದೇ ಇರೋರು ಕೂಡ ಖಂಡಿತವಾಗ್ಲೂ ತಿಂತಾರೆ. ಸೊ ಒನ್ ಟೈಮ್ ಈ ರೀತಿಯಾಗಿ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ರು ಖುಷಿ ಪಟ್ಟು ತಿಂತಾರೆ, ಮತ್ತೊಮ್ಮೆ ಕೇಳಿ ಮಾಡಿಸ್ಕೊಂತಾರೆ ಅಂತ ಕೂಡ ಹೇಳ್ತೀನಿ. ನಾನು ಮಸಾಲೆದು ಕ್ಲಿಪ್ಪಿಂಗ್ ತೆಗ್ದಿದ್ದೆ, ಅದು ಎಲ್ಲಿ ನನಗೆ ಸಿಗ್ತಾ ಇಲ್ಲ. ಸೊ ನಾನು ಏನು ಜಾಸ್ತಿ ಹಾಕಿಲ್ಲ. 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ, 2 ಆನಿಯನ್ನ ಹಾಕಿದ್ದೀನಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಹಾಗೆ 2 ಪಿತ್ತ ಹುಣಸೆ ಹಣ್ಣು ಹಾಕಿದ್ದೀನಿ, ಹಾಗೆ 1 ಪೀಸ್ ಚಕ್ಕೆ, 1 ಲವಂಗ ಇಷ್ಟನ್ನು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಡೆ, ಬೆಂದಿರಲಿಲ್ಲ. ಮತ್ತೆ ಸ್ವಲ್ಪ ಟೈಮ್ ಕೊಟ್ಟೆ ಬೇಯೋದಕ್ಕೆ. ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ ಅಂದ್ರೆ ಖಂಡಿತವಾಗ್ಲೂ ಕಾಳು ಬೇಯೋದು ಲೇಟ್ ಆಗುತ್ತೆ. ಹಾಗಾಗಿ ಕುಕ್ಕರಿಗೆ ಹಾಕೊಂಡು 2 ವಿಸಲ್ ತಕ್ಕೊಳ್ಳಿ, ತುಂಬಾನೇ ಬೇಗ ಬೆಂದೋಗುತ್ತೆ. ಟೈಮ್ ಇದ್ರೆ ಇಟ್ಸ್ ಓಕೆ, ಓಪನ್ ಅಲ್ಲಿ ಕುಕ್ ಮಾಡಿ. ಟೈಮ್ ಇಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ 2 ವಿಸಲ್ ತಗೊಳ್ಳಿ, ಬೇಗ ಆಗುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿ ಬೆಂದಿತ್ತು. ಈಗ ನಾನು ಏನು ಹುರಿದಿಟ್ಕೊಂಡಿದ್ದೆ ಹಾಗಲಕಾಯಿನ ಹಾಕೊಂಡಿದ್ದೀನಿ. ಹಾಗಲಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗಲಕಾಯಿ, ನೋಡ್ತಾ ಇರ್ಬೋದು. ಅದು ಸ್ಮಾಲ್ ಆಗಿ ಕುದಿಯೋದಕ್ಕೆ ಬರ್ತಾ ಇದೆ ಸಣ್ಣದಾಗಿ. ಸೊ ಈಗ ನಾನು ಈ ಮೂಮೆಂಟ್ ಅಲ್ಲಿ ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ನಾನು ಮಸಾಲೆನ, ಅದನ್ನು ಕೂಡ ಹಾಕೊಂಡಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ್ಯೂ ಕಮರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ. ಇಲ್ಲಿ ನಾನು ಹಾಕಿರುವಂಥದ್ದು ಪಿಂಕ್ ಸಾಲ್ಟ್ ಅನ್ನ ಯೂಸ್ ಮಾಡಿರುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಕುಕ್ ಮಾಡಿ. ಹಸಿ ವಾಸನೆ, ಮಸಾಲೆ ಹಾಕಿರ್ತೀವಲ್ವ ನಾವು ಖಾರ ರುಬ್ಬಿರೋದು, ಆ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿ ಕುಕ್ ಆಗಿದೆ. ಮೇಲ್ಗಡೆ ಬೇಕು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಂಡು ಗಾರ್ನಿಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ. ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಲೇಬೇಕು. ತುಂಬಾ ಹೆಲ್ತಿ ಆದಂತಹ ರೆಸಿಪಿ. ಯಾರೆಲ್ಲ ಹಾಗಲಕಾಯಿ ತಿನ್ನಲ್ಲ ಅಂತಾರೆ ಅವರು ಕೂಡ ಹಾಗಲಕಾಯಿನ ತಿಂತಾರೆ. ಸೊ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಈಗಾಗಲೇ ನನ್ನ ಚಾನಲಲ್ಲಿ ಬೇರೆ ರೀತಿಯಾಗಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹಾಗೆ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬೇರೆಲ್ಲ ರೆಸಿಪಿ ಇದೆ, ಒಂದ್ಸತಿ ಚೆಕ್ ಮಾಡಿ ಟ್ರೈ ಮಾಡಿ ಹೇಗಾಯ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.